ಇನ್ನು ಸಂತ್ರಸ್ತೆ ಯೂ ಟರ್ನ್ ಹೊಡೆದ ವಿಚಾರನೂ ಕೂಡ ಚರ್ಚೆಗೆ ಬಂದಿದೆ. ಇದನ್ನು ಕೂಡ ಸಂತ್ರಸ್ತೆ ತಮ್ಮ ಹೇಳಿಕೆಯಲ್ಲಿ ದಾಖಲು ಮಾಡಿದ್ದಾರೆ. ತಮ್ಮ ಮೇಲಿದ್ದಂತಹ ಒತ್ತಡ, ಜೀವ ಭಯದ ಬಗ್ಗೆ 164ನಲ್ಲಿ ಹೇಳಿದ್ದಾರೆ. ಯಾಕೆ ಜಾಮೀನು ನೀಡಬಾರದು ಎಂಬ ಬಗ್ಗೆ ವಾದಿಸಿ ಎಸ್ಪಿಪಿಗೆ ನ್ಯಾಯಾಧೀಶರು ನೇರವಾಗಿ ಸೂಚನೆ ಕೊಡ್ತಾ ಇದ್ದಾರೆ. ಜಾಮೀನನ್ನ ಯಾಕೆ ಕೊಡಬಾರ್ದು? ಈಗ ಕಥೆಯೆಲ್ಲ ಬೇರೆ ಎಲ್ಲ ಈಗಾಗಲೇ ಆಗೋಗಿದೆಯಲ್ಲ, ಯಾಕೆ ಜಾಮೀನನ್ನ ಕೊಡಬಾರ್ದು, ಸ್ಪೆಸಿಫಿಕ್ ರೀಸನ್ ಕೊಡಿ ಅಂತ ನ್ಯಾಯಾಧೀಶರು ಈಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಶೋಕ್ ನಾಯ್ಕ್ ಮತ್ತು ಕೊಠಾರಿ ಇಬ್ಬರನ್ನು ಕೂಡ ಕೇಳ್ತಾ ಇದ್ದಾರೆ. ನೇರವಾಗಿ ವಿಚಾರಕ್ಕೆ ಬಂದ್ಬಿಡಿ, ಏನಾಗುತ್ತೆ ಜಾಮೀನು ಕೊಟ್ಟರೆ, ಯಾಕೆ ನಿಮ್ಮ ಆಕ್ಷೇಪಣೆ? ಇದನ್ನ ಎಸ್ಪಿಪಿಗೆ ನ್ಯಾಯಾಧೀಶರು ಸೂಚನೆ ಕೊಟ್ಟಿದ್ದಾರೆ. ಆ ಅಂಶಗಳನ್ನು ಹೇಳ್ತಾರೆ ಅವರು. ಯಾಕೆ ಕೊಡಬಾರ್ದು, ಕೊಟ್ಟರೆ ಏನಾಗುತ್ತೆ, ಈ ಅಂಶಗಳನ್ನು ಕೂಡ ಅವರು ಉಲ್ಲೇಖ ಮಾಡಲೇಬೇಕು ನ್ಯಾಯಾಧೀಶರ ಮುಂದೆ. ಹಾಗಾಗಿ ಆ ವಿಡಿಯೋ ಒಂದು ನಿನ್ನೆ ಏನು ಲೀಕ್ ಆಯಿತು, ಆಕೆ ಮಾತಾಡಿದ್ದಾರೆ ಅಂತಕ್ಕಂಥದ್ದು, ಇದು ಒತ್ತಡದಿಂದ ಭಯದಿಂದ ಮಾಡಿಸಿರುವಂತಹ ವಿಡಿಯೋ. ಇದನ್ನು ಆಕೆ 164 ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ. ಹಾಗಾಗಿ ಅದು ಒತ್ತಡದಿಂದನೇ ಮಾಡಿಸಿರೋ ವಿಡಿಯೋ ಅದು. ಸೊ ಅದನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತರುವ ಪ್ರಯತ್ನವನ್ನು ಅಶೋಕ್ ನಾಯ್ಕ್ ಅವರು ಮಾಡ್ತಾ ಇರತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ನ್ಯಾಯಾಲಯದಲ್ಲಿ ಕಾವೇರಿದ ಚರ್ಚೆ, ತಮ್ಮ ಮೇಲಿದ್ದ ಒತ್ತಡ, ಜೀವ ಭಯದ ಬಗ್ಗೆ ಎಲ್ಲ ಕೂಡ ಅವರು 164ನಲ್ಲಿ ಹೇಳ್ಕೊಂಡಿದ್ದಾರಂತೆ. ಇನ್ನು ಎಸ್ಪಿಪಿ ವಾದಕ್ಕೆ ರೇವಣ್ಣ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನೀವು ಕೋರ್ಟ್ಗೆ ಭಯ ಹುಟ್ಟಿಸ್ತಾ ಇದ್ದೀರಾ ನಿಮ್ಮ ಮಾತುಗಳನ್ನು ಕೇಳಿದ್ರೆ. ರೇವಣ್ಣ ಪರ ವಕೀಲ ನಾಗೇಶ್ ಅವರು ಆಕ್ಷೇಪ ವ್ಯಕ್ತಪಡಿಸಿರೋದು. ಎಸ್ಪಿಪಿ ವಾದಕ್ಕೆ ರೇವಣ್ಣ ಪರ ವಕೀಲರು ಆಕ್ಷೇಪ ನೀವು ಹೇಳ್ತಾ ಇರೋದು ನೋಡಿದ್ರೆ ಕೋರ್ಟ್ಗೆ ಭಯ ಆಗ್ತಾ ಇದ್ದೀರಾ, ಕೋರ್ಟ್ಗೆ ಭಯ ಹುಟ್ಟಿಸ್ತಾ ಇದ್ದೀರಾ, ನಮಗೆಲ್ಲ ಭಯ ಹುಟ್ಟಿಸ್ತಾ ಇದ್ದೀರಾ. ಅಂಥ ಭಯ ಹುಟ್ಟಿಸುವಂತಹ ಪ್ರಕರಣ ಏನಲ್ಲ ಇದು ಅಂತ ಎಸ್ಪಿಪಿ ಅಶೋಕ್ ನಾಯ್ಕ್ ಮತ್ತು ರೇವಣ್ಣ ವಕೀಲರ ಮಧ್ಯೆ ವಾದ ಪ್ರತಿವಾದ ಜೋರಾಗಿದೆ. ಎಸ್ಪಿಪಿ ಅವರ ವಾದಕ್ಕೆ ರೇವಣ್ಣ ಪರ ವಕೀಲರು ಮಧ್ಯದಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯದಲ್ಲಿ ನ್ಯಾಯಾಧೀಶರು ಕೇಳಿದರೆ ಯಾಕೆ ಜಾಮೀನು ಕೊಡಬಾರದು, ಸ್ಪೆಸಿಫಿಕ್ ರೀಸನ್ ಕೊಡಿ ಅಂತ. ಆ ಸ್ಪೆಸಿಫಿಕ್ ರೀಸನ್ನ ಅಶೋಕ್ ನಾಯ್ಕ್ ಅವರು, ಕೊಠಾರಿ ಅವರು ಕೊಡಬೇಕಾಗತ್ತೆ. ಅದಾದ ನಂತರ ನನಗೆ ಗೊತ್ತಿಲ್ಲ ಸಿ.ವಿ. ನಾಗೇಶ್ ಅವರಿಗೆ ಮತ್ತೆ ಅವಕಾಶ ಕೊಡ್ತಾರಾ ಅಥವಾ ಏನಾದರೂ ತೀರ್ಪು ಅಲ್ಲೇ ಪ್ರಕಟ ಮಾಡುತ್ತಾ ನ್ಯಾಯಾಲಯ ಕಾಯ್ದಿರಿಸುತ್ತಾ ಅಂತಕ್ಕಂಥದ್ದನ್ನು ನಾವು ಕಾದು ನೋಡಬೇಕು. ಒಟ್ಟಲ್ಲಿ ಸದ್ಯಕ್ಕಂತೂ ಈ ಪ್ರಕರಣ 12 ಗಂಟೆ 15 ನಿಮಿಷಕ್ಕೆ ಆರಂಭ ಆಗಿದ್ದು ವಾದ ಪ್ರತಿವಾದಗಳು. ಈಗಾಗಲೇ ಹೆಚ್ಚು ಕಡಿಮೆ 1 ಅವರ್ ಆಗ್ತಾ ಬಂತು. 1 ಗಂಟೆಯಿಂದಲೂ ಕೂಡ ಕಾವೇರಿದ ವಾದ ಪ್ರತಿವಾದಗಳು ನಡೀತಾ ಇದೆ. ರೇವಣ್ಣ ಅವರಿಗೆ ಜಾಮೀನು ಕೊಡಬೇಕು ಅಂತ ಸಿ.ವಿ. ನಾಗೇಶ್, ಕೊಡಬಾರ್ದು ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ವಾದವನ್ನು ಮಾಡ್ತಾ ಇದ್ದಾರೆ. ಇಬ್ಬರು ಎಸ್ಪಿಪಿಗಳು ಇವತ್ತು ವಾದ ಮಾಡೋದಕ್ಕೆ ನಿಂತಿರ್ತಕ್ಕಂಥದ್ದು ನ್ಯಾಯಾಲಯದಲ್ಲಿ. ಈ ಮಧ್ಯದಲ್ಲಿ ವಾದ ಪ್ರತಿವಾದಗಳು ಕೂಡ ಜೋರಾಗ್ತಾ ಇದೆ.